ನಮಸ್ಕಾರ ಕರುನಾಡು, ಇದು ಮಿಸ್ಟರ್ ಕನ್ನಡಿಗ. ನನ್ನ ಕಳೆದ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಗೂಗಲ್ ಫೋಟೋಸ್ ಬಗ್ಗೆ ತಿಳಿಸಿದ್ದೆ. ಅದು ಸೇಫ್ ಅಂಡ್ ಸೆಕ್ಯೂರ್ ಇದೆಯಾ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತಾನು ಕೂಡ ಹೇಳಿದ್ದೆ. ಕಳೆದ ವಿಡಿಯೋದಲ್ಲಿ ನಾನು ಹೇಳಿರೋ ಹಾಗೆ ಗೂಗಲ್ ಫೋಟೋಸ್ ನಮ್ಮ ಕಂಪ್ಲೀಟ್ ಡೇಟಾನ ಟ್ರ್ಯಾಕ್ ಮಾಡ್ತಾ ಇದೆ. ಈ ಡಿಜಿಟಲ್ ಯುಗದಲ್ಲಿ ಪ್ರತಿಯೊಂದು ಕೂಡ ಪ್ರೈವಸಿ ಇಲ್ಲದೆ ಇರಂಗ್ ಆಗಿದೆ. ಹಾಗೆ ಕೂಡ ಗೂಗಲ್ ಅನ್ನೋದು ಈ ಮೊಬಿಲಿಟಿ ಡಿಜಿಟಲ್ ಫೀಲ್ಡ್ ನಲ್ಲಿ ಎಲ್ಲಾ ಕಡೆ ಆವರಿಸಿಕೊಂಡಿದ್ದು ತನ್ನ ಯೂಸರ್ಸ್ ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಿರ್ತಕ್ಕಂತ ನಂಬರ್ 1 ಕಂಪನಿ ಆಗಿದೆ. ಇನ್ನ ಈ ಕಂಪನಿ ಬಗ್ಗೆ ನಾನ್ ನಿಮ್ಮೆಲ್ರಿಗೂ ಜಾಸ್ತಿ ತಿಳಿಸೋದೇ ಬೇಕಾಗಿಲ್ಲ. ಆದ್ರೆ ಇದರ ಡೇಟಾ ಟ್ರ್ಯಾಕಿಂಗ್ ಬಗ್ಗೆ ಹೇಳೋದಾದ್ರೆ, ಇದು ಮಾರ್ಕೆಟಿಂಗ್ ಪರ್ಪಸ್ ಮತ್ತು ರೆವೆನ್ಯೂ ನ ಜನರೇಟ್ ಮಾಡೋದಕ್ಕೆ ಯೂಸರ್ಸ್ ಗಳ ಡೇಟಾನ ಕಲೆಕ್ಟ್ ಮಾಡಿಕೊಂಡು ಮೋಸ್ಟ್ ಟ್ರಸ್ಟೆಡ್ ಮತ್ತು ಬ್ರಾಂಡೆಡ್ ಕಂಪನಿಗಳಿಗೆ ತನ್ನ ಯೂಸರ್ಸ್ ಡೇಟಾನ ಶೇರ್ ಮಾಡುತ್ತೆ. ಯೂಸರ್ಸ್ ಡೇಟಾ ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ಇಮೇಲ್ ಅಡ್ರೆಸ್ ಆಗಿರ್ಬೋದು, ಇದನ್ನ ಮೋಸ್ಟ್ ಆಫ್ ದ ಬ್ರಾಂಡ್ಸ್ ಗೆ ರೆವೆನ್ಯೂ ಜನರೇಷನ್ ಗೋಸ್ಕರ ಶೇರ್ ಮಾಡುತ್ತೆ. ಈ ರೀತಿ ಡೇಟಾ ಶೇರ್ ಮಾಡೋದು ತಪ್ಪ ಅಥವಾ ಇಲ್ಲೀಗಲ್ಲ? ಖಂಡಿತ ಇಲ್ಲ. ಗೂಗಲ್ ಕೂಡ ಮಾರ್ಕೆಟ್ ನಲ್ಲಿ ತನ್ನ ಸರ್ವೈವಲ್ ಗೆ ತನ್ನದೇ ಆದ ರೆವೆನ್ಯೂ ಜನರೇಷನ್ ಕೂಡ ಮಾಡಬೇಕಾಗುತ್ತೆ. ಹಾಗೆ ಈ ಕಂಪನಿ ಒಂದು ಲಾಂಗ್ ಟರ್ಮ್ ಕಂಪನಿ ಆಗಿರೋದ್ರಿಂದ ಎಲ್ಲಾ ಯೂಸರ್ಸ್ ಗಳಿಗೂ ಒಂದು ಟ್ರಸ್ಟೆಡ್ ಕಂಪನಿ ಆಗಿ ಉಳಿದಿರೋದ್ರಿಂದ ಇದು ತನ್ನ ಯೂಸರ್ಸ್ ನ ಡೇಟಾ ಏನಿರುತ್ತೆ ಟಾಪ್ ಬ್ರಾಂಡ್ಸ್ ಗಳಿಗೆ ಕೊಡುತ್ತೆ. ಹಾಗೆ ಇದು ನಿಮ್ಮ ಎಲ್ಲಾ ಸೋಷಿಯಲ್ ಮೀಡಿಯಾ ಆಪ್ ಗಳಲ್ಲಿ ನಿಮ್ಮ ಇಂಟ್ರೆಸ್ಟ್ ಬಗ್ಗೆ ಚೆಕ್ ಮಾಡ್ತಾ ಇರುತ್ತೆ. ನೀವು ಟೈಪಿಂಗ್ ಮಾಡುವಂತಹ ಕೀಬೋರ್ಡ್ ಇಂದ ಹಿಡಿದು ನೀವು ರಿಪೀಟೆಡ್ ಆಗಿ ನೋಡುವಂತಹ ಯಾವುದೇ ಪ್ರಾಡಕ್ಟ್ ಅನ್ನು ಬೇರೆ ಬ್ರಾಂಡ್ಸ್ ಗಳಿಗೆ ಶೇರ್ ಮಾಡ್ತಾ ಇರುತ್ತೆ. ಈ ರೀತಿಯಾಗಿ ನಿಮ್ಮ ಇಂಟ್ರೆಸ್ಟ್ ಅಥವಾ ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಕೂಡ ಆಡ್ಸ್ ಗಳಲ್ಲಿ ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ಆದ್ರೆ ಈ ಗೂಗಲ್ ಇಂದ ನಿಮ್ಮ ಯಾವುದೇ ಪ್ರೈವೇಸಿಗಾಗಿರ್ಲಿ ತೊಂದರೆ ಆಗೋದಿಲ್ಲ. ಇದೆಲ್ಲವೂ ಡಿಜಿಟಲ್ ಫೀಲ್ಡ್ ನಲ್ಲಿ ಕಾಮನ್ ಆಗಿದ್ದು, ನಮ್ಮ ಡೇಟಾಗಳು ಮಿಸ್ಯೂಸ್ ಆಗದೆ ಇರುವಂತಹ ಚಾನ್ಸಸ್ ಇದ್ರೂ ಕೂಡ ನೀವು ನಿಮ್ಮ ಸೇಫ್ಟಿಗೋಸ್ಕರ ಆದಷ್ಟು ನಿಮ್ಮ ಪ್ರೈವೇಸಿ ಒಳಗೊಂಡಿರ್ತಕ್ಕಂಥ ಫೋಟೋಸ್, ವಿಡಿಯೋಸ್ ಅಥವಾ ಆಡಿಯೋಸ್ ಆಗಿರ್ಲಿ ಸೇಫ್ ಆಗಿ ಫೈಲ್ ನ ಕ್ರಿಯೇಟ್ ಮಾಡಿ ಅಥವಾ ಕಂಪ್ರೆಸ್ ಮಾಡಿ ಜಿಪ್ ಫೈಲ್ ನ ಕ್ರಿಯೇಟ್ ಮಾಡಿ ನಿಮ್ಮ ಗೂಗಲ್ ಡ್ರೈವ್ ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಅನ್ವಾಂಟೆಡ್ ಆಡ್ಸ್ ನ ಅವಾಯ್ಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.